ಸರ್ ನಾನು ಬರೀ ಹಣ್ಣಿನ ಗಿಡಗಳಿದೆ ಅನ್ಕೊಂಡೆ, ತರಕಾರಿನೂ ಬೆಳೆದಿರ, ತೊಗರಿ ಹಾಕಿದ್ರಾ, ಇಲ್ಲೇನೋ ಅವರೇ ಹಾಕಿದಿರಲ್ಲ ಸರ್? ಹೌದು ಮೇಡಮ್, ಇದು ನಾವೇನು ಮಾಡ್ತಾ ಇದೀವಿ ಅಂದರೆ ಇಂಟರ್ ಕ್ರಾಪಿಂಗ್ ಅಂತೇಳಿ, ನಾವು ಒಂದು ಗಿಡದಿಂದ ಒಂದು ಗಿಡದ ಮಧ್ಯದಲ್ಲಿ 10 ಅಡಿ ಗ್ಯಾಪ್ ಇರುತ್ತೆ. ಈ 10 ಅಡಿ ಗ್ಯಾಪಲ್ಲಿ ನಾವು ಸೆಂಟ್ರಲ್ ನಾವೇನು ನಮಗೆ ಯಾವ ತರಕಾರಿ ಬೇಕೋ, ಈಗ ಕ್ಯಾರೆಟ್ ಆಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಗ್ರೇನ್ಸ್ ಅಂದರೆ ತೊಗರಿ ಆಗಿರ್ಬೋದು, ಮತ್ತು ಅಳಸಂದಿ ಆಗಿರ್ಬೋದು, ಆ ಥರ ತರಕಾರಿಗಳನ್ನ ನಾವು ಬೆಳೆದು ಇಲ್ಲೇ ನಮ್ಮ ಕಿಚನಲ್ಲಿ ಬಂದಂಥವ್ರಿಗೆ ಅದರಿಂದನೇ ಫುಡ್ ಪ್ರಿಪೇರ್ ಮಾಡಿ ಅವ್ರಿಗೆ ಒಳ್ಳೆ ಆರ್ಗ್ಯಾನಿಕ್ ಫುಡ್ಡು ಒಂದು ಅವಕಾಶ ಮಾಡಿಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಅವ್ರಿಗೆ ಮನೆಗೂ ತೊಗೊಂಡೋಗುವಂಥಕ್ಕೆ ಒಂದು ಗಿವ್ ಅವೇ ಥರನೂ ಕೊಡ್ತಾಯಿದ್ದೀವಿ. ಆಲ್ರೆಡಿ ಹಾಗಾದ್ರೆ ತರಕಾರಿ ಎಲ್ಲ ಅವೈಲೇಬಿಲಿಟಿ ಇದೆ ಅಂದಂಗೆ ಆಯ್ತು ಇಲ್ಲಿ ಬಂದವ್ರಿಗೆ. ಆಲ್ರೆಡಿ ಕಾಳುಗಳೆಲ್ಲ ಬಿಟ್ಟಿದೆ, ಬೇರೆ ಬೇರೆ ಕಾಳುಗಳು ಹಾಕಿದ್ದಾರೆ. ಇಲ್ಲಿ ಹೆಸರು ಕಾಳು ಸಿಕ್ಕಿದೆ, ಬಿಡಿಸ್ಕೊಂಡು ತಿನ್ಬೋದು. ವಾವ್, ನೋಡಿ ಇಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿದವ್ರಂತೂ ಪುಣ್ಯವಂತರು ಕಣ್ರಿ. ಅವ್ರಿಗೆ ಬೇಕಾದಂಥದ್ದು ಎಲ್ಲನೂ ಬೆಳ್ಕೊಬೋದು, ತರಕಾರಿ, ವೆಜಿಟೇಬಲ್ಲು, ಫ್ರೂಟ್ಸು. ಓ, ಇಲ್ಲಿ ಆಲ್ರೆಡಿ ಆಗಿದೆ ನೋಡಿ. ವಾವ್, ಇಲ್ಲಿ ಬಂದಿದೆ ಹೆಸರು ಕಾಳು ನ್ಯಾಚುರಲ್ ರೆಡಿ ಇದೆ. ಇವೆಲ್ಲ ಇದರಲ್ಲೇ ನಾವು ಸಾಂಬಾರ್ಸು ಪ್ರತಿಯೊಂದು ಕಸ್ಟಮರ್ಸ್ಗೆಲ್ಲ ನಾವು ಇದರಿಂದನೇ ಪ್ರಿಪೇರ್ ಮಾಡಿ ಕೊಡ್ತೀವಿ. ಯಾಕಂದರೆ ನಮ್ಮದು ಜಾಗ ಇದ್ದಾಗ, ಫಾರ್ಮ್ ಲ್ಯಾಂಡ್ ಇದ್ದಾಗ ನಾವು ಇಲ್ಲೇ ಬೆಳ್ಕೊಂಡು ಇಲ್ಲೇ ತಿಂದಾಗೆ ಅದಕ್ಕೊಂದು ಅರ್ಥ. ನಾವು ಇಲ್ಲಿ ಜಾಗ ಇಟ್ಕೊಂಡು ಹೊರಗಡೆಯಿಂದ ತೊಗೊಂಬಂದು ಅದನ್ನು ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಆದ್ದರಿಂದ ನಾವು ಯಾರೇ ಕಸ್ಟಮರ್ ಬಂದ್ರೂ ಇಲ್ಲಿ ಒಂದು ಸೈಟ್ ವಿಸಿಟಿಗೆ, ಪ್ಲಾಟ್ ವಿಸಿಟಿಗೆ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಇಲ್ಲಿ ಊಟ ಇರುತ್ತೆ. ಆರ್ಗ್ಯಾನಿಕ್ ಊಟ, ಒಳ್ಳೆ ಮುದ್ದೆ, ಒಳ್ಳೆ ಈ ಥರ ತರಕಾರಿ ಆಗಿರೋಂಥದ್ದು, ಬೆಳೆದಿರೋಂಥ ತರಕಾರಿಯಲ್ಲಿ ಸಾಂಬಾರು. ಸರ್ ಆಲ್ರೆಡಿ ಕಲ್ಲಂಗಡಿನೂ ಹಾಕಿದ್ದೀರಾ? ಹೌದು ಮೇಡಮ್, ಇಲ್ಲಿ ನಮಗೆ ಬೇಕಾಗುವಂಥ ಈಗ ಕಲ್ಲಂಗಡಿ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಯಾವುದೋ ನಮ್ಗೆ ಅವಶ್ಯಕತೆ ಇದೆ ಎಲ್ಲದನ್ನು ನಾವು ಇಲ್ಲೇ ಬೆಳ್ಕೊಂಡು ನಾವಿಲ್ಲೇ ಒಂದು ಎಂಜಾಯ್ ಮಾಡೋವಂಥದ್ದು, ಬಂದವ್ರಿಗೆ ಕೊಡೋವಂಥದ್ದು ಇಲ್ಲಿ ನಡೀತಾ ಇರುತ್ತೆ ಮೇಡಮ್. ಇಲ್ಲಿ ನೋಡ್ಬೋದು ನೀವು, ರೆಡ್ ಸ್ಯಾಂಡಲ್ ಪ್ಲಾಂಟೇಶನ್. ಇದು ಪುಷ್ಪ ಮೂವಿಯಲ್ಲಿ ನೋಡಿದ್ದೀರಲ್ವಾ, ಇದು ಪ್ಲಾಂಟೇಶನ್. ಇದು ಒಂದು 2 ರಿಂದ 3 ವರ್ಷದ ಗಿಡ. ರಕ್ತಚಂದನ ಒಂದೊಂದು ಪ್ಲಾಟ್ಗೂ ಒಂದೊಂದು ಗಿಡ ಕೊಟ್ಟಿರ್ತೀವಿ ಮೇಡಮ್. ಓಕೆ, ಎಲ್ಲ ಥರದ ಗಿಡ. ಈ ಟಿಂಬರ್ ಪ್ಲಾಂಟ್ ಜೊತೆಗೆ ಇದೊಂದು ಪ್ಲಾಂಟೇಶನ್ ಮಾಡಿರ್ತೀವಿ. ಇದು ಮಿನಿಮಮ್ ನಿಮಗೆ ಹೆಚ್ಚು ಕಮ್ಮಿ ಒಂದು 10-15 ವರ್ಷ ಆದ್ಮೇಲೆ ಎಷ್ಟು ಲಕ್ಷ ಬರುತ್ತೆ ಹೇಳಕ್ಕಾಗಲ್ಲ. ಒಂದು 15 ರಿಂದ 20 ಲಕ್ಷದವರೆಗೂ ಬರುತ್ತೆ ಮೇಡಮ್, ಮಿನಿಮಮ್. ಅದು ಮಿನಿಮಮ್. ಎಷ್ಟೊಂದು ಗಿಡಗಳು ಬಿಟ್ಟಿದೆ, ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ. ಹಬ್ಬ, ಯಾವತ್ತಿದ್ರೂ ಇದು ನಿಮಗೆ ದುಡ್ಡು ಯಾವತ್ತೂ ಲಾಸ್ ಆಗೋವಂಥದ್ದು ಇದರಲ್ಲಿ, ಲ್ಯಾಂಡಲ್ಲಿ ಆ ಥರ ಇರೋಲ್ಲ. ಯಾವತ್ತಿದ್ರೂ ಬೆಳೀತಾ ಇರುತ್ತೆ. ಜಾಗದ ಬೆಲೆ ಈಗ ಬೆಂಗಳೂರು ಔಟ್ಸ್ಕಟ್ಸ್ ನೋಡಿದಾಗ ಮೊದಲಿನ ಬೆಂಗಳೂರಿಗೂ ಇವಾಗಿನ ಬೆಂಗಳೂರಿಗೂ ತುಂಬಾ ಬೆಳವಣಿಗೆ ಆಗಿದೆ. ಅದರಿಂದ ಜಾಗ ಇವತ್ತಿಂದಿಗೆ ನಾಳೆ ದಿವಸಕ್ಕೆ ತುಂಬಾ ಡೆವಲಪ್ಮೆಂಟ್ ಆಗಿರ್ತೈತೆ. ನೀವು ಹಾಕುವಂಥ ಬಂಡವಾಳ ಯಾವತ್ತೂ ಲಾಸ್ ಆಗೋಲ್ಲ, ಯಾವತ್ತಿದ್ರೂ ದುಪ್ಪಟ್ಟು ಆಗ್ತಾ ಹೋಗ್ತಾ ಇರೋದು, ಅದಕ್ಕೆ ಗ್ಯಾರಂಟಿ ನಾವು ಕೊಡ್ತೀವಿ.